ಪ್ರಪಂಚದಲ್ಲೇ ಶ್ರೇಷ್ಠವಾದಂತಹ ಸಂವಿಧಾನವನ್ನ ಸಮರ್ಪಿಸಿದಂತಹ ದಿನ. ಇಡೀ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚರಿತ್ರಾರ್ಹವಾದಂಥ ವ್ಯಕ್ತಿ ಎಂದು ನೆನಪಿಸಿಕೊಳ್ಳುವಂತ ಸುದಿನ. ನಾವು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ. 1949 26ನೇ ತಾರೀಕು ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನ ಅಂಗೀಕಾರ ಆಯಿತು. ಆ ದಿನವನ್ನೇ ನಾವು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು 1947 ಆಗಸ್ಟ್ 15ನೇ ತಾರೀಕು. ಸಂವಿಧಾನ ಜಾರಿಯಾದದ್ದು 1950 ಜನವರಿ 26ನೇ ತಾರೀಕು. ಸಂವಿಧಾನ ರಚನಾ ಸಭೆ ಸ್ಥಾಪನೆಯಾದದ್ದು 1946. ಇದರ ಮೊದಲನೇ ಅಧ್ಯಕ್ಷರಾಗಿದ್ದಂಥವರು ಶಿಲಾ ಅವರು. ಆಮೇಲೆ ರಾಜೇಂದ್ರ ಪ್ರಸಾದ್ ಅವರು ಇದರ ಅಧ್ಯಕ್ಷರಾದರು. ಮೊದಲನೇ ಸಭೆ ಶಿಲಾ ಅವರ ಅಧ್ಯಕ್ಷತೆಯಲ್ಲಿ ಈ ದೇಶದ ಜನ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕು. ಈ ದೇಶದ ಜನರಿಗೆ ಎಂತಹ ಸಂವಿಧಾನ ಬೇಕು ಅಂತಕ್ಕಂಥದ್ದನ್ನ ವಿಚಾರ ಮಾಡಿ ಆ ಸಂವಿಧಾನ ರಚನೆ ಆಗಬೇಕಾದ್ರೆ ಸಂವಿಧಾನ ರಚನಾ ಸಮಿತಿಯನ್ನು ಸ್ಥಾಪನೆ ಮಾಡೋದು. ಪ್ರತಿಯೊಂದು ವಿಧಿಯೂ ಕೂಡ ಚರ್ಚೆ ಆಗಿದೆ ಸಂವಿಧಾನ ರಚನಾ ಸಭೆಯಲ್ಲಿ. ಸುಮಾರು 1 ವರ್ಷ ಕಾಲ. ಹೆಸರು ಭೀಮಪುತ್ರಿ ರೇವತಿ ರಾಜ್ ಅಂತ, ಭೀಮಪುತ್ರಿ ಬ್ರಿಗೇಡ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷೆ. ಇವತ್ತು 76ನೇ ಸಂವಿಧಾನ ಸಮರ್ಪಣಾ ದಿನ, ಅಂದರೆ ಸಂವಿಧಾನದ ದಿನ ಅಂತ ಏನು ನಾವು ಬಹಳ ಹೆಮ್ಮೆಯಿಂದ ಗೌರವಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಎಲ್ಲ ಸೇರಿರುವಂಥದ್ದು. ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ, ಹಾಗೂ ಮಾದೇವಪ್ಪ ಸರು ಎಲ್ಲರೂ ಬಹಳ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಸೊ ಸಂಘಟಕರಾಗಿ ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ದೇನೆಂದರೆ, ಏನು ಇದು ಅಂಬೇಡ್ಕರ್ ಯಾವುದೇ ಸಂವಿಧಾನಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಅಲ್ಲಿ ವೇದಿಕೆ ಮೇಲಿದ್ದಿದ್ದು ಬರೀ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ, ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು, ಜೊತೆಗೆ ಸಮಾಜ ಕಲ್ಯಾಣ ಸಚಿವರು, ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು. ಸೊ ಈ ಸಂವಿಧಾನ ಸಮರ್ಪಣಾ ದಿನ, ಸಂವಿಧಾನ ದಿನಾಚರಣೆ ಇದು ಯಾವುದೇ ಆಗ್ಬೋದು, ಇವೆಲ್ಲ ಒಂದು ನ್ಯಾಷನಲ್ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸಂವಿಧಾನ ಇಡೀ ರಾಷ್ಟ್ರೀಯ ಒಂದು ಶಾಸನ ವ್ಯವಸ್ಥೆ, ಇದು ಇಡೀ ಭಾರತದ ಪ್ರಜೆಗೆ ಸೇರಿರುವಂಥದ್ದು. ಇದು ಬರೀ ಸಮಾಜ ಕಲ್ಯಾಣ ಇಲಾಖೆಗೆ ಯಾಕೆ ಮಾಡುತ್ತೆ? ಯಾಕೆ ಅಂದರೆ ಸಂವಿಧಾನವನ್ನು ಬರೆದವರು ಬರೀ ಬಾಬಾ ಸಾಹೇಬರು ಆ ಸಮುದಾಯಕ್ಕೆ ಸೇರಿದವರು ಅಂಥೇಳಿ ಇಲ್ಲೇ ಒಂದು ಸೈಡ್ಲೈನ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸಂವಿಧಾನ ಸಮರ್ಪಣಾ ದಿನ ಆಗ್ಬೋದು, ಇಲ್ಲ ಸಂವಿಧಾನ ಜಾರಿಗೆ ಬಂದ ದಿನ ಆಗಬಹುದು, ಸಮಸ್ತ ಎಲ್ಲ ಏನು ಇಲಾಖೆಗಳಿದೆ ಎಲ್ಲರೂ ಸೇರಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬ ಇಲಾಖೆಯವರು ಉಪಸ್ಥಿತಿ ಇದ್ದು ಅಲ್ಲಿ ಮಾಡಬೇಕಾಗಿರುವಂಥ ಕಾರ್ಯಕ್ರಮ ಇದು. ದಲಿತ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಮೀಸಲಾಗಿ ಮಾಡ್ತಾ ಇರೋದು.
ಇಲ್ಲ ಕಾನ್ಸ್ಟಿಟ್ಯೂಷನ್ ಇದನ್ನು ಒಂದು ಇದಕ್ಕೆ ಮಾತ್ರ ಮೀಸಲಿಡ್ತಾ ಇದ್ದಾರೆ ಅನ್ನೋವಂಥದ್ದು ನಮಗೆಲ್ಲೋ ಒಂದು ನೋವಿರೋವಂಥದ್ದು, ನೋಡಿದಾಗ ಹಾಗೆ ಅನಿಸೋವಂಥದ್ದು. ಅದ್ರ ಜೊತೆಗೆ ಇವಾಗ ಏನು ಸರ್ಕಾರ ಬಹಳ ಚೆನ್ನಾಗಿ ಹೋಗ್ತಾ ಇದೆ, ಏನು SCP TSP ಫಂಡ್ಸು ಇನ್ನು ಸ್ವಲ್ಪ ಸಮರ್ಪಕವಾಗಿ ಬಳಕೆ ಆಗಬೇಕು, ಏನು ಫಂಡ್ಸ್ ಇದೆ ಟೋಟಲಿ ಎಲ್ಲವೂ ಆ ಸಮುದಾಯದ ಬಳಕೆಗೆ ಆಗಬೇಕು. ಜೊತೆಗೆ ಏನು ಎಲ್ಲ ಇವಾಗ KH ಮುನಿಯಪ್ಪ ಅವ್ರು ಮಾತಾಡಿದ್ರೆ ಬಹಳ ವ್ಯಾಲಿಡ್ ಇತ್ತದು ಆ ಪಾಯಿಂಟು. ನೀವು ಎಲ್ಲ ಅದನ್ನು ಎಷ್ಟು 48,000 ಕೋಟಿ ಏನಿದೆ ಅದನ್ನ ಡಿವೈಡ್ ಮಾಡಿ ಬೇರೆ ಬೇರೆ ಇಲಾಖೆಗೆ ಹಾಕೋ ಬದಲು ಅದನ್ನು ಸಿಂಗಲ್ ವಿಂಡೋ ಮಾಡಿ ಅರ್ಹ ಫಲಾನುಭವಿಗಳಿಗೆ ನೀವು ಡೈರೆಕ್ಟ್ ಅವರಿಗೆ ಕೊಡಲಿಕ್ಕೆ ಒಂದು ಸಪ್ರೇಟ್ ಒಂದು ಇವಾಗ ಎಷ್ಟು ನಿಗಮಗಳು ಎಷ್ಟು ಆಯೋಗಗಳು ಮಾಡ್ತಾ ಇದ್ದೀರಾ ಆ ಥರ ಒಂದು ಕಾರ್ಪೊರೇಷನ್ ಮಾಡಿ ಸಿಂಗಲ್ ವಿಂಡೋ ಮಾಡಿ ಯಾವ್ಯಾವ ಕಾಮಗಾರಿಗೆ ಬೇಕು ಅಲ್ಲಿಂದಾನೇ ತಗೊಳ್ಳೋ ಅಂಥದ್ದು ಮಾಡಿದ್ರೆ ಮಿಸ್ಯೂಸ್ ಆಗೋದು ತಪ್ಪುತ್ತೆ. ಸೊ ಆ ಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಜರುಗಿಸ್ಬೇಕು. ಜೊತೆಗೆ ಇವಾಗ ಏನಿದೆ ದಲಿತ ಮುಖ್ಯಮಂತ್ರಿಗಳು ಅಂತ ಏನೋ ಒಂದು ಕೂಗು ಎದ್ದಿದೆ, ಖಂಡಿತ ದಲಿತ ಮುಖ್ಯಮಂತ್ರಿಗಳು ಬೇಕು. ಇವಾಗ ಯಾರು ಒಂದು 4-5 ಜನ ಮುಂಚೂಣಿನಲ್ಲಿದ್ದಾರೆ. HC ಮಾದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಮತ್ತು ನಮ್ಮ KH ಮುನಿಯಪ್ಪ ಅವರು. ಆದರೆ ಜನ ಎಲ್ಲ ಹೋರಾಟಗಾರರು ಜನ ಎಲ್ಲ ಕೂಗ್ತಾ ಇದ್ದಾರೆ ಇಷ್ಟು ವರ್ಷ ಆದ್ರೂ ದಲಿತ ಮುಖ್ಯಮಂತ್ರಿ ಕೊಟ್ಟಿಲ್ಲ ಅಂತ. ಆದರೆ ಅದೇ ಈ ನಾನು ಹೇಳದಂಥ 4-5 ಸಚಿವರುಗಳು ಯಾಕೆ ಅವರು ನಾನು ಮುಖ್ಯಮಂತ್ರಿಯ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ಕೊಂಡು ಬರ್ತಾ ಇಲ್ಲ, ಯಾಕೆ ಓಪನ್ ಆಗಿ ಅನೌನ್ಸ್ ಮಾಡಿಲ್ಲ? ಹೌದು ನಾನು ಇಷ್ಟು ವರ್ಷ ಇದ್ದೀನಿ, ನಾನು ಸಹ ಆಸ್ಪಿರೆಂಟ್ ಇದ್ದೀನಿ ಅಂತ ಯಾಕೆ ಡೇರ್ ಆಗಿ ಘೋಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಆ ಮಾಡೋವಂಥ ವ್ಯವಸ್ಥೆ ಇದೆಯಾ? ಅಪ್ಪಿತಪ್ಪಿ ಅವರು ಇವಾಗ ಸಪೋಸ್ ಮಾದೇವಪ್ಪ ಸರು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ನಾನು ದಲಿತ ಮುಖ್ಯಮಂತ್ರಿ ಆಸ್ಪಿರೆಂಟ್ ಅಂತ ಹೇಳಿದಾಗ ಮೋಸ್ಟ್ಲಿ ಅವ್ರನ್ನೇನಾದರೂ ಸೈಡ್ಲೈನ್ ಮಾಡುವಂಥ ಒಂದು ಚಾನ್ಸಸ್ ಇದೆಯಾ? ಇದಕ್ಕೆ ಹೆದರಿ ಏನಾದರೂ ಇವ್ರುಗಳು ಯಾರೂ ಮಾತಾಡ್ತಾ ಇಲ್ವಾ? ನನಗೆ ಗೊತ್ತಿಲ್ಲ. ಡೇರಾಗಿ ಯಾಕೆ ಹೇಳ್ತಾ ಇಲ್ಲ ಹೌದು ನಾನು ಆಸ್ಪಿರೆಂಟ್ ಇದ್ದೀನಿ, ನಾವೆಲ್ಲ ನಿಂತು ಹೋರಾಟ ಮಾಡ್ತೀವಿ, ದಲಿತ ಮುಖ್ಯಮಂತ್ರಿ ಆಗಬೇಕು, ಅವರೇ ಬಂದಿದ್ದಾರೆ ಮುಂದೆ ಮಾಡಿ ಅಂತ ಕೇಳ್ತೀವಿ. ಇವಾಗ ನಮ್ಗೆ ಕೇಳಲಿಕ್ಕೆ ಬಾಯಿಲ್ಲ, ಯಾಕಂದರೆ ಯಾರೂ ನಾನು ಆಸ್ಪಿರೆಂಟ್ ಅಂತ ಹೇಳ್ತಾನೆ ಇಲ್ವಲ್ಲ. ಸೊ ಈ ಥರ ಇದೆ. ಅದರಲ್ಲಿ ಮಹಿಳಾ ಮುಖ್ಯಮಂತ್ರಿ ಅದಂತೂ ಎಲ್ಲಿ ಯಾವ ಕಾಲಕ್ಕಾಗುತ್ತೋ ಅಂತ ನಮಗಂತೂ ಗೊತ್ತಿಲ್ಲ. ಹಾಗಾಗಿ ಏನು ಕಾನ್ಸ್ಟಿಟ್ಯೂಷನಲ್ ಸಂವಿಧಾನ ಸಮರ್ಪಣಾ ದಿನ ಬಾಬಾ ಸಾಹೇಬರು ಮಹಿಳೆಯರಿಗೆ, ದಲಿತರಿಗೆ, ಎಲ್ಲ ಸಮುದಾಯಕ್ಕೆ ಈಕ್ವಲ್ ರೈಟ್ಸಿಗೋಸ್ಕರ ಕಾನ್ಸ್ಟಿಟ್ಯೂಷನಲ್ನ ಬರೆದು ನಮಗೆ ಕೊಟ್ಟಂಥದ್ದು. ಆದರೆ ಅದು ಎಲ್ಲೋ ಒಂದು ಕಡೆ ಯಾವುದೇ ಸರ್ಕಾರ ಇರ್ಬೋದು, ಎಲ್ಲೋ ಒಂದು ಕಡೆ ದಾರಿ ತಪ್ಪುವಂಥ ಕೆಲಸ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲೆಲ್ಲಿ ಕಡೆಗಣಿಸಲು ಪಡ್ತಾ ಇದೆ ಅಲ್ಲಲ್ಲಿ ಬಹಳ ಸಕ್ಷಮವಾಗಿ ಸರ್ಕಾರ ನಡೀತಾ ಇದೆ. ಅಲ್ಲಿ ಒಂದು ಸ್ವಲ್ಪ ಪಿಕ್ ಮಾಡಿ ಅದನ್ನು ಟೋಟಲ್ ಆಗಿ ಸ್ವಲ್ಪ ಅದರ ಬಗ್ಗೆ ಗಮನ ಕೊಟ್ಟು ಅದನ್ನ ಸರಿ ಮಾಡೋ ವ್ಯವಸ್ಥೆ ಮಾಡಬೇಕಾಗಿದೆ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ. ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮ ಸಂವಿಧಾನ ಅಂಗೀಕಾರ ಆದಂಥ ದಿನ ಇವತ್ತು ನವೆಂಬರ್ 26. ಸೊ ಅಂಗೀಕಾರ ಆದಂಥ ದಿನ ಆಚರಣೆಯನ್ನು ಇವತ್ತು ಸರ್ಕಾರ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾಯಿದೆ. ನಾನು ಹೀಗೆ ನಮ್ಮ ಜನಾಂಗದ ಏನೋ ಒಂದು ಮುಂದೆ ಇರುವಂಥ ಕಾರ್ಯಕ್ರಮದ ತಯಾರಿ ಮಾಡುವ ದೃಷ್ಟಿಯಲ್ಲಿ ಇಲ್ಲಿ ಬಂದಾಗ ನಮ್ಮ ಭವನದ ಹತ್ರ ಪಕ್ಕದಲ್ಲಿ ನಾನು ಈ ಒಂದು ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ನನಗೂ ಭಾಗವಹಿಸಬೇಕು ಅಂತ ಅನ್ನಿಸ್ತು. ನೋಡೋಣ ಅಂತ ನಾನು ಕ್ಯೂರಿಯಸ್ ಆಗಿ ಬಂದೆ. ಒಳಗೆ ಬಂದ ನಂತರ ನೋಡೋಕ್ಕೆ ಕಾಣಿಸಿದಂತಂದರೆ ಬಹುತೇಕ ಯಾವುದೇ ನಮ್ಮ ದಲಿತ ಸಂಘಟನೆ ಆಗಲಿ ಅಥವಾ ಜನಪರ ಹೋರಾಟಗಾರ ಯಾರಿದ್ದಾರೆ ಅವರು ಯಾರೂ ಒಳಗಡೆ ಕಾಣಿಸ್ಲೇ ಇಲ್ಲ. ಅವ್ರು ಯಾರೂ ಇಲ್ಲ. ವೇದಿಕೆ ಮೇಲೆ ಸರ್ಕಾರದ ಕಾರ್ಯಕ್ರಮನೋ ಕಾಂಗ್ರೆಸ್ ಕಾರ್ಯಕ್ರಮ ಅನ್ನೋದನ್ನು, ಸರ್ಕಾರದ ಕಾರ್ಯಕ್ರಮಕ್ಕಿಂತ ಕಾಂಗ್ರೆಸ್ ಕಾರ್ಯಕ್ರಮ ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳೇ ಅವ್ರು ಮಾತಾಡೋದ್ರಲ್ಲಿ ನನಗೆ ಅನಿಸ್ತು. ಹಾಗಾಗಿ ಅವರು ಬಾಬಾ ಸಾಹೇಬ್ ಅವ್ರಿಗೆ ಮಾತಾಡ್ತಾ ಅವರ ಸಾಧನೆಗಳಾಗಲಿ, ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ, ನಮ್ಮ ಸಂವಿಧಾನದ ಬಗ್ಗೆ ಸಾಕಷ್ಟು ವಿಷಯಗಳು, ಒಳ್ಳೆಯ ವಿಷಯಗಳನ್ನು ಮಾತಾಡಿದ್ರು, ಇಲ್ಲ ಅಂತಿಲ್ಲ. ಆದರೆ ಮಾತಾಡುವಾಗ ಇಲ್ಲಿ ಅವರು ಹೇಳ್ತಾ ಇರೋವಂಥದ್ದು, ಇಲ್ಲಿ ಪರ್ಟಿಕ್ಯುಲರ್ಗೆ ಯಾವುದೋ ಒಂದು ಪಾರ್ಟಿಯವ್ರನ್ನ, ಒಂದು ಸಂಘಟನೆಯವ್ರನ್ನ ಟಾರ್ಗೆಟ್ ಮಾಡಿ ಇವರು ಇಲ್ಲಿ ಜಾತಿಯ ಸಮಾನತೆಯನ್ನು ನಮ್ಮ ಸಮಾಜದಲ್ಲಿ ತರದಕ್ಕೆ ಬಿಡ್ತಾ ಇಲ್ಲ ಇವರು ಅನ್ನೋದನ್ನು ಭಾಳ ವ್ಯವಸ್ಥಿತವಾಗಿ ಅವರು ಇದನ್ನು ಹೇಳ್ತಾ ಇರುವಂಥದ್ದು ಭಾಳ ಬೇಜಾರಾಗ್ತಿರುವಂಥ ಸಂಗತಿ. ಮತ್ತು ಇವರು ಇಲ್ಲಿ ಬೇಡದಿರುವಂಥ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ. ರಾವ್ ಅವರು ಇದ್ದರು, ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ರಾವ್ ಅವರೇ ಒಂದು ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇತ್ತು ಅನ್ನೋದೆಲ್ಲ ಸುಳ್ಳು ಮಾಹಿತಿ. ಅದೆಲ್ಲೂ ದಾಖಲಾತಿಯಲ್ಲಿ ಇರುವಂಥದ್ದಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ಇದೊಂದು ಕಾಂಗ್ರೆಸ್ ಪ್ರೋಗ್ರಾಮ್ ಇದು. ಇವತ್ತು ಒಂದು ಸಂವಿಧಾನದ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ ನಾನು ಬೆಂಗಳೂರಿಗೆ ಅನಿಶ್ಚಿತವಾಗಿ ಬಂದಿದ್ದೆ, ಭಾಗವಹಿಸಿದೆ. ಮುಖ್ಯಮಂತ್ರಿಗಳು ಏನು ಹೇಳಿದರು ಆ ಒಂದು ಅಂಶಗಳನ್ನು ಇವತ್ತು ಎಲ್ಲ ಸಮುದಾಯದವರು ಅದನ್ನೇನಾದರೂ ಪಾಲಿಸಿದ್ದಾದರೆ ನಾವೆಲ್ಲರೂ ಒಂದಾಗ್ತಕ್ಕಂಥದ್ದು, ಭಾವೈಕ್ಯತೆಯಿಂದ ಬದಲಾವಣೆ ಆಗ್ತಕ್ಕಂಥ, ಪರಿವರ್ತನೆ ಆಗ್ತಕ್ಕಂಥ ಒಂದು ಸಂವಿಧಾನದ
ಎಲ್ಲರೂ ನಾವು ಏನಾದರೂ ಅಳವಡಿಸ್ಕೊಂಡು ಹೋದರೆ ಬಸವ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹೋದರೆ ಯಾವ ಸಮಸ್ಯೆ ಇರೋಂಗಿಲ್ಲ, ಯಾವ ಗೊಂದಲ ಇರೋಂಗಿಲ್ಲ, ಯಾವ ಗಲಾಟೆನೂ ಇರೋಂಗಿಲ್ಲ. ಒಂದಾಗ್ತಕ್ಕಂಥ ಒಂದು ನಾವೆಲ್ಲರೂ ಆ ಒಂದು ಮನೋಭಾವನೆಯನ್ನು ನಾವೆಲ್ಲರೂ ಮೂಡಿಸ್ಕೊಳ್ಬೇಕಾಗಿದೆ, ಅದು ರೂಢಿಸ್ಕೊಳ್ಬೇಕಾಗಿದೆ. ಆ ಒಂದು ದಾರಿಯಲ್ಲಿ ನಾವೇನಾದರೂ ಹೋದರೆ ನಮ್ಮಲ್ಲೂ, ನಮ್ಮ ರಾಜ್ಯದಲ್ಲಿನೂ, ನಮ್ಮ ದೇಶದಲ್ಲಿನೂ ಈ ಒಂದು ಜಾತೀಯತೆ ವ್ಯವಸ್ಥೆ ದೂರ ಆಗಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲ ಒಂದಾಗಬೇಕು. ಬಸವಣ್ಣವ್ರು ಹೇಳಿರೋದು ಅದೇ, ಇವ ನಮ್ಮವ ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗ ಎಂದೆನಸಯ್ಯ ಅಂತ ಬಸವಣ್ಣವ್ರು ಏನು ಹೇಳಿದಾರೋ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯದವರು ಮೇಲೆತ್ತಕ್ಕಂಥ ಎಲ್ಲರೂ ನಾವು ಒಂದಾಗಿ ಹೋಗ್ತಕ್ಕಂಥ ಒಂದು ಕಾರ್ಯವನ್ನು ನಾವೆಲ್ಲರೂ ಮಾಡ್ಕೊಂಡು ಹೋದರೆ ಒಂದು ಜಾತೀಯತೆ ಫಸ್ಟ್ ಹೋಗ್ಬೇಕಾದ್ರೆ ಜಾತೀಯತೆ ಹೋಗ್ಬೇಕು. ಆ ಜಾತಿ ಹೋಯ್ತು ಅಂದರೆ ಗಲಾಟಿಲ್ಲ. ಎಲ್ಲ ರೋಟಿ ಬೇಟಿ ಸಂಬಂಧ ಬೆಳಿಬೇಕು. ಆ ಎಲ್ಲ ರೋಟಿ ಬೇಟಿ ಸಂಬಂಧ ಬೆಳೀತಂದರೆ ಆಟೋಮೆಟಿಕ್ವಾಗಿ ಅದೆಲ್ಲ ಬದಲಾವಣೆ ಆಕತ್ತೆ ಹೋಗತ್ತೆ. ಬದಲಾವಣೆ ಕಡೆ ಇವತ್ತಿನ ಯುವ ಪೀಳಿಗೆ, ಇವತ್ತಿನ ಯುವಕರು ಬದಲಾವಣೆ ಆಗಲಿ, ಚಟುವಟಿಕೆಗೆ ಬಲಿಯಾಗಬಾರ್ದು, ದುಶ್ಚಟುವಟಿಕೆಗೆ ಬಲಿಯಾಗಬಾರ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೈಕ್ಷಣಿಕವಾಗಿ ನೀವು ಮುಂದುವರಿರಿ ಅಂತಕ್ಕಂಥ, ಎಲ್ಲಿವರೆಗೆ ಶೈಕ್ಷಣಿಕವಾಗಿ ನೀವು ಬದಲಾವಣೆ ಆಗಂಗಿಲ್ಲ ಅಲ್ಲಿವರೆಗೆ ಇದು ಬದಲಾವಣೆ ಆಗಂಗಿಲ್ಲ ಅಂಥೇಳಿ ಏನು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೋ ಆ ಸಂದೇಶವನ್ನು ಇವತ್ತಿನ ಯುವಕರು ಎಚ್ಚೆತ್ತುಕೊಳ್ಬೇಕು, ಜಾಗೃತಿ ಆಗಬೇಕು. ಚಟುವಟಿಕೆಗೆ ಬಲಿಯಾಗಲಾರ್ದೆ ಚೆನ್ನಾಗಿ ಓದ್ರಿ, ನಮ್ಮ ದೇಶದ ಒಂದು ನಾಡಿನ ಒಂದು ಶಕ್ತಿಯಾಗಿ ಹೊರ ಹೊಮ್ಮರಿ ಅಂತಕ್ಕಂಥದ್ದು ನಾನು ಈ ಮುಖಾಂತರ ಹೇಳ್ತೀನಿ.